ಕೋಪಕ್ಕೆ ಅವಸರವಲ್ಲ, ಪತಿಗಳು ಕಾಪುರುಷರೇ ನಿನ್ನವರು, ಪರಿತಾಪವನು ಬೀಳ್ಕೊಡು ಪತಿವ್ರತೆ ಪುಣ್ಯವಧು ನೀನು. ದೀಪವಲ್ಲ ಕ್ಷಮೆಯೂ ಅಖಿಲ ದೋಷಾಪಹಾರವೂ, ಶೌರ್ಯ ಧರ್ಮದ ರೂಪು ನೆಲೆಯ ಕ್ಷಮೆಯೂ ಎನಲು ಬಳಿಕ ಎಂದಳಿಂದು ಮುಖಿ. ದ್ರೌಪದಿಗೆ ಸಮಾಧಾನ ಮಾಡಬೇಕು. ಭೀಮ ಮಾತು ಕೇಳ್ಕೊಂಡ, ಉತ್ತರ ಕೊಡಲಿಲ್ಲ. ಇವಳು ಉತ್ತರ ಕೊಡ್ತಾಳೆ. ಸಭೆ ಮಧ್ಯೆನೇ ಇವ್ರದ್ದೊಂದು ಸಂಭಾಷಣೆ ನಡೆಯುತ್ತೆ. ಯಾಕೆಂದರೆ ಅವಳು ನೇರವಾಗಿ ಅವಮಾನ ಪಟ್ಟವಳು. ಅವಳನ್ನು ಸುಲಭವಾಗಿ ಸುಮ್ಮನಾಗ್ಸೋಕ್ಕಾಗೋಲ್ಲ. ಆದರೂ ಹೇಳೋದು ಹೇಳ್ತಿದ್ದಾನವನು. ಇದು ಕೋಪಕ್ಕೆ ಅವಸರವಲ್ಲ, ಇದು ಕೋಪ ತೋರಿಸೋಕೆ ಸಮಯವಲ್ಲ, ಅದು ಸಮಯವಲ್ಲ. ಆಯಿತು, ಏನು ಅರ್ಥ ಬರ್ಬೋದು? ಎರಡು ಅರ್ಥವೂ ಬರ್ಬೋದು. ಇದು ಸಭೆಮ್ಮ, ರಾಜಸಭೆ ನಡೀತಿದೆ, ಇಲ್ಲಿ ನಿನ್ನ ಕೋಪ ತಾಪ ತೋರಿಸುವಂತಹ ಸಂದರ್ಭ ಅಲ್ಲ. ಇಲ್ಲಿ ನಿನ್ನ ಕೋಪವನ್ನೆಲ್ಲ ಜನರ ಎದುರು ತೋರಿಸೋಕೆ ಬರಲ್ಲ ಸಭೆಯಲ್ಲಿ ಅಂತ, ಅಥವಾ ರಾಜನ ಎದುರಲ್ಲಿ ಅಂತ. ಆಮೇಲೆ ಹೇಳ್ತಾನೆ, ರಾಜನ ಎದುರಲ್ಲಿ ತುಂಬ ಮಾತಾಡಬೇಡ ಅಂತಲೂ ಹೇಳ್ತಾನೆ. ಅದು ಒಂದರ್ಥ, ಅದು ಮೇಲಿನ ಅರ್ಥ ಉಳಿದವರಿಗೆ. ಆದರೆ ಇನ್ನೊಂದು ಅರ್ಥ, ವನವಾಸದ ಅವಧಿ ಮುಗಿದಿಲ್ಲ, ಈಗ ನೀನು ಕೋಪವನ್ನು ತೋರಿಸ್ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಮುಂದೆ ಕಷ್ಟ ತಪ್ಪಿದ್ದಲ್ಲ. ಆ ಸೂಚನೆಯೂ ಇದೆ. ದ್ರೌಪದಿಗೆ ಈ ರೀತಿ ವ್ಯಾವಹಾರಿಕವಾದಂತಹ ಕಷ್ಟವನ್ನು ಹೇಳದೆ ಹೋದರೆ ಅವಳನ್ನು ಸುಮ್ಮನಾಗಿಸೋದು ಕಷ್ಟ. ನೋಡಮ್ಮ, ನೀನೇನಾದ್ರು ಈಗ ಮಾತಾಡ್ತಾ ಕೂತು ಜೋರಾಗಿ ಇದು ಮಾಡಿ, ಓ ಇವಳು ಯಾರ್ರೀ ಇವರು, ಯಾಕೆ ಇದು ಅಂತ ಏನೋ ಬಂತು ಅಂದರೆ ಆಮೇಲೆ ಕಷ್ಟ ಅನ್ನೋ ಸೂಚನೆಯೂ ಇದೆ. ಅಂದ್ಬಿಟ್ಟು ಅವಳು ಹೇಳ್ತಾನೆ, ಅಲ್ಲ ನಿನ್ನ ಪತಿಗಳೇನು ಸಾಮಾನ್ಯರೇನಮ್ಮ, ಕಾಪುರುಷರೇ, ಅವರೇನು ದುಷ್ಟರೇ, ಸಾಮಾನ್ಯ ಮನುಷ್ಯರೇ ಅವರು, ಸಾಮಾನ್ಯ ಮಾನವರೇ, ಮಹಾಶಕ್ತಿ ಇರೋರು, ಅದಕ್ಕೋಸ್ಕರ ನಿನ್ನನ್ನು ಕಾಪಾಡ್ಕೋತಾರೆ ಅಂದರೆ ತನ್ನ ಕಡೆಯಿಂದನೂ ಒಂದು ಧೈರ್ಯವನ್ನು ಅವಳು ಹೇಳ್ತಿದ್ದಾನೆ. ನಿನ್ನ ಪತಿಗಳು ಸಾಮಾನ್ಯರಲ್ಲ, ನಾವು ಹಾಗೆ ಸುಮ್ಮನೆ ಇರೋದಿಲ್ಲ, ಸಮಯ ಸಂದರ್ಭ ನೋಡ್ಕೊಂಡು ನಾವು ಅದಕ್ಕೆ ಶಿಕ್ಷೆ ಮಾಡೋದು ಏನೋ ಒಂದು ಮಾಡೇ ಮಾಡ್ತೀವಿ, ಹಂಗೇನು ಸುಮ್ಮನೆ ಇರೋರಲ್ಲಮ್ಮ, ಆದರೆ ಈಗ ಸಂದರ್ಭ ಅಲ್ಲ ಅನ್ನೋ ಒಂದು ಸೂಚನೆಯೂ ಇದೆ. ಧರ್ಮರಾಜನೇ ಅದನ್ನು ಮಾಡದೇ ಇರಬಹುದು, ಆದರೆ ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ, ಯಾರಾದರೂ ಮಾಡ್ತಾರೆ ಅದನ್ನು, ಅದಕ್ಕೆ ಸ್ವಲ್ಪ ತಡಿಬೇಕು ಅಂತ. ಆಯಿತು, ತಡೆಯೋದು ಅಂದರೆ ಏನು? ಈಗ ಸದ್ಯಕ್ಕೆ ಸುಮ್ಮನಿರಬೇಕು ಅಂದರೆ ಸಹನೆ ತಂದ್ಕೋಬೇಕು, ಕ್ಷಮಿಸಬೇಕು, ಅದನ್ನು ಹೇಳ್ತಾನೆ. ಈಗ ನೀನು ದುಃಖವನ್ನು ಬಿಟ್ಬಿಡಮ್ಮ, ಪರಿತಾಪವನ್ನು ಬೀಳ್ಕೊಡು, ನಿನ್ನ ಈ ದುಃಖವನ್ನು ಬಿಡು, ಈಗ ಸದ್ಯಕ್ಕೆ ದುಃಖ ಮಾಡಬೇಡ. ಯಾಕೆಂದರೆ ನೀನು ಪರಮ ಪತಿವ್ರತೆ, ನೀನು ಪರಮ ಪತಿವ್ರತೆ ಪುಣ್ಯವಧು ಅಂಥವಳಾದ ನೀನು ದೀಪವಲ್ಲ ಕ್ಷಮೆಯು ಅಂತ. ಕ್ಷಮೆ ಅನ್ನೋದು ದೊಡ್ಡದಮ್ಮ, ಕ್ಷಮೆ ಅನ್ನೋದು ಒಂದು ಬೆಳಕೋದು, ಇಡೀ ಲೋಕಕ್ಕೆ ಒಂದು ಬೆಳಕೋದು. ನಮ್ಮ ಬುದ್ಧ, ಜೀಸಸ್ ಕ್ರೈಸ್ಟ್ ಎಲ್ಲ ಇಂತಹ ಕ್ಷಮೆಯ ದೊಡ್ಡತನವನ್ನು ಕುರಿತು ಹೇಳಿದ್ದಾರೆ. ಧರ್ಮರಾಜನು ಯಕ್ಷ ಪ್ರಶ್ನೆಯಲ್ಲಿ ಹೇಳ್ತಾನೆ, ಕ್ಷಮೆ ಅನ್ನೋದು ಬಹಳ ದೊಡ್ಡದು ಅನ್ನೋದು. ಅದು ನಿಜವೂ ಹೌದು. ಕ್ಷಮೆಗೂ ಸ್ಥಾನವಿದೆ. ಕೆಲವು ಸಲ ಕ್ಷಮೆಯನ್ನು ಹಿಂದಕ್ಕಿಟ್ಕೊಳ್ಳೋಕ್ಕೂ ಅವಕಾಶವಿದೆ, ಸಂದರ್ಭಗಳು ಎಲ್ಲ ಇರ್ತವೆ. ಯಾಕೆಂದರೆ ಆ ಒಬ್ಬಳು ಹೆಣ್ಣನ್ನು ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಪಾಪ ಕರ್ಕೊಂಡು ಹೋಗ್ತಿದ್ರೆ ಜೀಸಸ್ ಕ್ರೈಸ್ಟ್ ಅದನ್ನು ನೋಡ್ತಾನೆ. ಅವನು ಒಂದೇ ಮಾತು ಹೇಳ್ತಾನೆ, ಯಾರು ಜೀವನದಲ್ಲಿ ಒಂದೂ ತಪ್ಪು ಮಾಡಿಲ್ವೋ ಅವರು ಮೊದಲನೇ ಕಲ್ಲನ್ನು ಎತ್ಕೊಂಡು ಹೊಡೀರಿ ಅಷ್ಟೇ. ಹೊಡಿಬೇಡಿ ಅಂತೇನಲ್ಲ, ಹೊಡಿಬೇಡಿ ಅಂದರೆ ಅವ್ರನ್ನ ಎದುರು ಹಾಕ್ಕೋಬೇಕು, ಆ ಕೋಪ ಬಂದಿರೋ ದುರ್ಬುದ್ಧಿ ಜನರನ್ನು. ಅದಕ್ಕೆ ಯಾರು ತಪ್ಪೇ ಮಾಡಿಲ್ಲೋ ಅವರು ಮೊದಲನೇ ಕಲ್ಲು ಎತ್ಕೊಳ್ಳಿ ಅಷ್ಟೇ. ಆಮೇಲೆ ಏನಾದರೂ ಮಾಡಿ ಅಂತ ಎಲ್ಲರೂ ಕಲ್ಲನ್ನು ಬಿಟ್ಟು ಹೋದರು ಅಷ್ಟೇ, ತಪ್ಪು ಮಾಡದೇ ಇರೋನು ಯಾರು ಅಂತ. ಅದು ಅಂತಹ ಸಂದರ್ಭಕ್ಕೆ ಸರಿ ಇರಬಹುದು, ಇಂತಹ ಸಂದರ್ಭ ಬೇರೆ. ಆದರೂ ಧರ್ಮರಾಜ ಅದನ್ನೇ ಹೇಳ್ತಿದ್ದಾನೆ, ಕ್ಷಮೆ ದೊಡ್ಡದು, ಅದು ಅಖಿಲ ದೋಷಾಪಹಾರವು, ಅದು ಎಲ್ಲ ದೋಷಗಳನ್ನು ನಿವಾರಿಸುವಂತಹ ಶಕ್ತಿ ಆ ಕ್ಷಮೆಗಿದೆ. ಅದರಿಂದನೇ ಅಷ್ಟೇ ಅಲ್ಲ ಇನ್ನೊಂದು ಸೇರಿಸ್ತಾನೆ, ಅದು ಬಹಳ ದೊಡ್ಡ ಮಾತನ್ನು ಹೇಳ್ತಾನೆ. ಕ್ಷಮಿಸೋದು ಹೇಡಿತನವಲ್ಲ ಅಂತ ಹೇಳ್ತಿದ್ದಾನೆ ಅವನು.
ಕ್ಷಮಿಸೋದು ಹೇಡಿತನವಲ್ಲ, ಶೌರ್ಯ ಧರ್ಮದ ರೂಪು, ನೆಲೆ ಆ ಕ್ಷಮೆ. ಶೌರ್ಯ ಮತ್ತು ಧರ್ಮದ ರೂಪು ಅದು. ಯಾಕೆಂದರೆ ಯಾರು ಧೀರನೋ, ಯಾರು ಶೂರನೋ, ಯಾರಿಗೆ ಮನಸ್ಥೈರ್ಯ ಇದೆಯೋ, ಯಾರು ಧೈರ್ಯವಂತನೋ ಅವನು ಕ್ಷಮಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಹೇಡಿ ಅಲ್ಲ, ಹೇಡಿಯಾದವನು ಕ್ಷಮಿಸೋಕೆ ಬರೋದಿಲ್ಲ. ಗಾಂಧಿ ಯಾವಾಗಲೂ ಅದನ್ನು ಹೇಳೋರು, ಯಾರು ಧೈರ್ಯಶಾಲಿಯೋ ಅವನೇ ಅಹಿಂಸಾವಾದಿ ಅಂತ. ಅಹಿಂಸಾವಾದಿ ಅದು ಅತ್ಯಂತ ಧೈರ್ಯಶಾಲಿಯಾಗಿರ್ತಾನೆ ಅಂತ. ಯಾಕೆಂದರೆ ಕ್ಷಮಿಸೋದಕ್ಕೆ ಮಾನಸಿಕ ಸ್ಥೈರ್ಯ, ಧೈರ್ಯ ಬೇಕು ಅನ್ನೋ ಅರ್ಥದಲ್ಲಿ. ಇಲ್ಲಿ ಸೂಕ್ಷ್ಮವಾಗಿ ಆ ಮಾತನ್ನೇ ಅವನು ಹೇಳ್ತಿರೋದು. ಶೌರ್ಯ ಧರ್ಮದ ರೂಪು, ನೆಲೆ ಕ್ಷಮೆ. ಅದರಿಂದಾನೇ ಕ್ಷಮಿಸ್ಬಿಡು ನೀನು, ಅದು ಕ್ಷಮಿಸ್ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ ಈಗ. ಯಾಕೆ ಅಂತಂದರೆ ಕೋಪಕ್ಕೆ ಈ ಸಂದರ್ಭ, ಈ ಸಮಯ ಅಲ್ಲ ಅಂತ. ಅಂದರೆ ಕೋಪಕ್ಕೆ ಮುಂದೆ ಸಮಯ ಸಿಗುತ್ತೆ, ಈಗ ಕ್ಷಮಿಸು ಅನ್ನೋ ಸೂಚನೆಯೂ ಇದೆ. ಅಂದರೆ ಪೂರ್ಣವಾಗಿ ಕ್ಷಮಿಸೇ ಇಡಬೇಕು ಅಂತಲ್ಲ, ಅದನ್ನ ಆ ಗುಣವಾಗಿ ಹೇಳೇ ಇದ್ದಾನೆ ನನ್ನ ಕ್ಷಮೆಯನ್ನು ದೊಡ್ಡದು ಅನ್ನೋದನ್ನು. ಅದ್ರ ಜೊತೇಲಿ ಕೋಪಕ್ಕೆ ಸಮಯವಲ್ಲ ಅಂತಲೂ ಅಂದಿದ್ದಾನೆ. ಕೋಪಕ್ಕೆ ಇದು ಸಮಯವಲ್ಲ ಅಂದರೆ ಇನ್ಯಾವುದೋ ಒಂದು ಸಮಯ ಇದೆ ಅಂತ ಆಯ್ತಲ್ಲ, ಅದಕ್ಕೋಸ್ಕರ ಇವನೇನೋ ಒಳ್ಳೆ ಮಾತು ಹೇಳಿಬಿಟ್ಟ. ಆದರೆ ದ್ರೌಪದಿ ಅಷ್ಟು ಸುಲಭವಾಗಿ ಆ ಮಾತು ಕೇಳ್ಕೊಂಡು ವಾಪಸ್ ಹೋಗೋಳಲ್ಲ. ಅದನ್ನು ಆಯಿತು ಕ್ಷಮಿಸಬೇಕು ಅನ್ನೋದು ನಿಜ, ಆದರೆ ನನ್ನ ಸಹನೆಗೂ ಮಿತಿ ಇದೆ ಅಂತಾಳೋಳು. ನನ್ನ ಸಹನೆಗೂ ಮಿತಿ ಇದೆ, ಸಹನೆಗೆ ಒಂದು ಮಿತಿ ಇದೆ. ಎಷ್ಟು ಸಲ ಕ್ಷಮಿಸ್ತೀರಾ, ಎಷ್ಟು ಸಲ ಕ್ಷಮಿಸೋದು, ಎಷ್ಟು ಸಲ ಸಹನೆ ತೋರಿಸೋದು. ಅದಕ್ಕೆ ಹೇಳ್ತಾಳೆ, ನೀರು ಹೊರಗಿಕ್ಕುವುದು. ನೀರು ಹೊರಗಿಕ್ಕುವುದು ಮೂರೇ ಬಾರಿ, ಬಳಿಕ ಅದು ಪಾಪಿ ಜಾಡಿಸಿ ಸೈರಿಸದು. ಅನ್ಯಾಯ ಬಹುಳತೆಗೇನ ಮಾಡುವೆನೋ, ಸೈರಣೆಗೆ ತಾನವಧಿಯಿಲ್ಲ. ಪೌರುಷವು ಕಡುಬಂಜೆಯಾಯಿತು, ಆರೈಕೆಯಲಿ ಜುಣುಗಿ ಜಾರುವಿರಿ ಎಂದಳಿಂದು ಮುಖಿ. ಧರ್ಮರಾಜ ಕ್ಷಮಿಸು ಅಂತ ಹೇಳ್ದ, ಕ್ಷಮೆ ದೊಡ್ಡದು ಅಂದ, ಎಲ್ಲ ಸಹಜವೇ. ನಮಗೆ ಶೇಕ್ಸ್ಪಿಯರನ ನಾಟಕ ದಿ ಮರ್ಚೆಂಟ್ ಆಫ್ ವೆನಿಸ್ ಅಂತ ಪ್ರಸಿದ್ಧ ನಾಟಕದಲ್ಲಿ ಕೊನೆಯಲ್ಲಿ ಆ ಶೈಲಾಕ್ ತನ್ನ ಒಪ್ಪಂದದ ಕರಾರಿನ ಪತ್ರ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನು ಸಾಲ ವಾಪಸ್ ಕೊಟ್ಟಿಲ್ಲ, ಇಷ್ಟು ಕಾಲದಲ್ಲಿ ವಾಪಸ್ ಕೊಡದೆ ಹೋದರೆ ಅವನ ದೇಹದ ಯಾವುದೇ ಭಾಗದಿಂದ 1 ಪೌಂಡು ಮಾಂಸವನ್ನು ನಾನು ತುಂಡು ಮಾಡ್ಕೊಂಡು ತಗೋಬಹುದು ಅಂತ ಮಾತಿದೆ ಅಲ್ಲಿ. ಅದಕ್ಕೆ ಅವಳು ಮೊದಲು ಒಂದು ದೀರ್ಘವಾದ ಭಾಷಣವನ್ನು ಮಾಡ್ತಾಳೆ. ಪೋರ್ಷಿಯಾ ಅವಳು ವಕೀಲನ ವೇಷದಲ್ಲಿ ಬಂದಿದ್ದಾಳೆ. ಯಾಕೆ ಅಂತಂದರೆ ಒಂದು ಪ್ರಧಾನ ವಕೀಲ ಅವತ್ತು ಬರೋ ಸಂದರ್ಭ ಇಲ್ಲ. ಅದಕ್ಕೆ ಅವನು ಕಾಗದ ಬರೆದು ಕಳಿಸಿದ್ದಾನೆ, ನನ್ನ ಸಹಾಯಕರನ್ನು ಕಳಿಸಿದ್ದೀನಿ ಅಂತ. ಸಹಾಯಕ್ಕೆ ಬಂದಳು ಪೋರ್ಷಿಯಾ, ಬಂದು ಮಾತಾಡೋದು ಎಲ್ಲ ಇದೆ ಉದ್ದಕ್ಕೂ. ಅವಳು ಅವನಿಗೆ ಧೈರ್ಯ ತುಂಬಿ ಎಲ್ಲ ಮಾಡಬೇಕಲ್ಲ. ಆವಾಗ ಮೊದಲು ಅವಕಾಶವನ್ನು ಶೈಲಾಕಕ್ಕೆ ಕೊಡ್ತಾಳವಳು. ಅವನಿಗೆ ಹೇಳ್ತಾಳೆ, ಅಪ್ಪ, ಸೇಡಿಗಿಂತ ಕ್ಷಮೆ ದೊಡ್ಡದಪ್ಪ. ನಾವು ದೇವರನ್ನ ಮುಂದೆ ನಮ್ಮ ಪಾಪಗಳನ್ನು ಕ್ಷಮಿಸು ಅಂತ ಕೇಳ್ತೇವೆ. ಹಾಗೆ ಕೇಳಬೇಕಾದ್ರೆ ಅವನ ಪ್ರಶ್ನೆ ಇರುತ್ತೆ, ನೀನು ನಿನಗೆ ಪಾಪ ಮಾಡಿದವ್ರನ್ನ ಎಷ್ಟು ಕ್ಷಮಿಸಿದೀಯಾ? ಹಾಗೆ ನಾವು ಕ್ಷಮಿಸಿದರೆ ನಮಗೆ ತೊಂದರೆ ಮಾಡಿದವ್ರನ್ನ ದೇವ್ರ ಹತ್ರ ನಾವು ಮಾಡಿರೋ ತಪ್ಪು ಕ್ಷಮಿಸಪ್ಪ ಅಂತ ಕೇಳೋದಕ್ಕೆ ನಮಗೊಂದು ನಾಲಿಗೆ ಇರುತ್ತೆ, ಬಾಯಿ ಬರುತ್ತೆ. ಹಾಗಾಗಿ ಕ್ಷಮಿಸೋದು ದೊಡ್ಡದಪ್ಪ, ಅದು ಸ್ವರ್ಗದಿಂದ ಇಳಿಯುವ ಅಮೃತದ ಬಿಂದು ಇದ್ದ ಹಾಗೆ ಅದು. ಹಾಗೆ ಹೀಗೆ ಭಾಳಷ್ಟು ಮಾತಾಡಿ ಕ್ಷಮೆ ಎಷ್ಟು ದೊಡ್ಡದು ಅನ್ನೋದನ್ನು ಹೇಳ್ತಾ ಹೋಗ್ತಾಳೆ. ಅದು ಅಲ್ಲಿ ಬರುವಂತಹ ಸಂದರ್ಭ ಬಹಳ ಒಳ್ಳೆಯ ಸಂದರ್ಭ, ತುಂಬ ಚೆನ್ನಾಗಿದೆ. ಕ್ಷಮೆಯ ದೊಡ್ಡತನವನ್ನು, ಕ್ಷಮೆ ಎಷ್ಟು ದೊಡ್ಡ ಗುಣ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾ ಹೋಗ್ತಾಳೆ. ಅವನು ಮಾತು ಕೇಳೋಲ್ಲ, ಅದು ಬೇರೆ. ಆಮೇಲೆ ಅವನಿಗೇನು ಕ್ಷಮೆ ಸಿಗೋದೂ ಇಲ್ಲ. ಅದು ಆಯಿತು. ಇಲ್ಲಿ ಕ್ಷಮಿಸು ಅಂತಿದ್ದರೆ ದ್ರೌಪದಿಯ ಸಹನೆಗೂ ಮಿತಿ ಇದೆ. ಅವಳು ಧರ್ಮರಾಜನ ಪ್ರಶ್ನೆ ಮಾಡ್ತಿದ್ದಾಳೆ. ಧರ್ಮರಾಜ ಅಂದ್ಕೊಂಡು ಪ್ರಶ್ನೆ ಮಾಡ್ತಿಲ್ಲ, ಯಾಕೆಂದರೆ ಅಲ್ಲಿ ಅವನು ಕಂಕಭಟ್ಟನಾಗಿದ್ದಾನೆ. ಅವನೇನೋ ಹೇಳ್ದ, ಅದಕ್ಕೆ ಉತ್ತರ ಕೊಟ್ಟೆ ಅನ್ನೋ ತೋರಿಸ್ತಿದ್ದಾಳೆ. ಆವಾಗ ಹೇಳ್ತಿದ್ದಾಳೆ, ಎಲ್ಲರ ಕ್ಷಮೆಗೂ ಒಂದು ಮಿತಿ ಇದೆ. ಕೃಷ್ಣ
ಶಿಶುಪಾಲನ 100 ತಪ್ಪನ್ನು ಸಹಿಸ್ಕೋತೀನಿ ಅಂತ ಹೇಳಿದ್ನಂತೆ. 100 ಅಂದರೆ ಎಣಿಸ್ 100 ಅಲ್ಲದೆ ಇರಬಹುದು, ಒಂದಿಷ್ಟು ಆದಷ್ಟು ತಪ್ಪುಗಳನ್ನು ಕ್ಷಮಿಸ್ಕೊಂಡು ಹೋಗ್ತೀನಿ, ಎಷ್ಟೇ ಹೇಳಿದರೂ ಸುಮ್ಮನಿರ್ತೀನಿ ಒಂದು ಮಟ್ಟದ ತನಕ. ಆದರೆ ಆ ದುಷ್ಟ ಬಿಡಲಿಲ್ಲ, ಇನ್ನೂ ಮುಂದುವರಿಸಿದಾಗ ಶಿಕ್ಷೆ ಕೊಟ್ಟ. ಅಂದರೆ ಕ್ಷಮೆಗೆ ಒಂದು ಮಿತಿ ಇದೆ ಅನ್ನೋದನ್ನು ಅವಳು ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, ನೀರು ಹೊರಗಿಕ್ಕುವುದು 3 ಬಾರಿ. ನೀರಲ್ಲಿ ಮುಳುಗಿದರೆ ಯಾರಾದರೂ 3 ಸಲ ಅದು ಮೇಲಕ್ಕೆ ಎತ್ತುತ್ತಂತೆ, ಅಂದರೆ ಅವಕಾಶ ಮಾಡುತ್ತೆ ಬದುಕೋ ಹೋಗು ಅಂತ. ಆದರೆ 3 ಬಾರಿ ಅಂತ ಅಲ್ಲಿ ಒತ್ತಿದೆ. 3 ಸಲ, 100 ಸಲ ಅಲ್ಲ, ಅದು 3 ಸಲ ಮೇಲಕ್ಕೆ ಎತ್ತುತ್ತೆ, ಅಂದರೆ ನಿಮಗೆ ಬದುಕೋಕೆ ಅವಕಾಶ ಮಾಡಿಕೊಡುತ್ತೆ. ಅಷ್ಟಾದರೂ ಪಾಪಿ ಜಾಡಿಸೆ, ಆದರೂ ಕೂಡ ಪಾಪಿಯಾದವನು, ದುಷ್ಟನಾದವನು ಇನ್ನೂ ನೀರೊಳಗೆ ಬಿದ್ದು, ನೀರ ಮೇಲೆ ಬಿದ್ದು ಅಥವಾ ನೀರೊಳಗೆ ಹೋಗೋದು ಎಲ್ಲ ಈ ಥರ ಮಾಡಿದರೆ ಆವಾಗ ಅದು ಸೈರಿಸದು, ಆವಾಗ ಸಹಿಸೋದಿಲ್ಲ. ಅದನ್ನು ಸೈರಿಸದು ಅನ್ಯಾಯ ಅಂತ, ಅಂದರೆ ಅನ್ಯಾಯ ಮಾಡಿದ್ದು ಸಹಿಸೋದಿಲ್ಲ ಅಂತ ಒಂದು. ಇನ್ನೊಂದು, ಅನ್ಯಾಯ ಬಹುಳತೆಗೆ ಏನ ಮಾಡುವೆನು, ನೀರು ಕೂಡ 3 ಸಲ ಕ್ಷಮಿಸೋದು. ನನಗೆ ಅನ್ಯಾಯ ಬಹುಳತೆ, ನನಗಾಗಿರೋ ಅನ್ಯಾಯಕ್ಕೆ ಮಿತಿಯೇ ಇಲ್ಲ, ಅಷ್ಟು ಸಲ ನಾನು ಸಹಿಸಾಯಿತು. ಕೌರವ ಅಲ್ಲಿ ಮಾಡಿದಂತಹ ಮಹದನ್ಯಾಯ ಅದು. ಹೋಗಲಿ ಅಂದರೆ ಅವ್ರ ಭಾವ ಜಯದ್ರಥ ಬಂದ, ಸುಮ್ಮನಿರೋದಿಲ್ಲ, ಅವಳನ್ನ ಎತ್ಕೊಂಡು ಹೋದ, ಅದು ಅನ್ಯಾಯ. ಎಲ್ಲ ಸಲೂ ನನಗೆ ಅನ್ಯಾಯ ಇದೆ. ಆ ಅನ್ಯಾಯವನ್ನು ನಾನು ಬಹಳಷ್ಟು ಸಲ ಸಹಿಸ್ಕೊಂಡಾಯಿತು, ಅದಕ್ಕೆ ಇನ್ನೆಷ್ಟು ಸಲ ಮಾಡಬೇಕು, ಇನ್ನೆಷ್ಟು, ಅದು ಮಿತಿ ಮೀರಿದರೆ ಏನು ಮಾಡಬೇಕು ನಾನು? ಅದಕ್ಕೆ ಹೇಳ್ತಾಳೆ, ಸೈರಣೆಗೆ ತಾನು ಅವಧಿ ಇಲ್ಲ. ಅವಧಿ ಅಂದರೆ ಇಲ್ಲಿ ಮಿತಿ ಅಂತ, ಸೈರಣೆಗೆ ಮಿತಿ ಇಲ್ಲ, ಅಂದರೆ ಒಂದು ಮಿತಿ ಇದೆ ಅನ್ನೋ ಅರ್ಥದಲ್ಲಿ. ಅವಧಿ ಇದೆ ಅಂತ, ಅದಕ್ಕೊಂದು ಮಿತಿ ಇದೆ, ಎಷ್ಟು ಅಂತ. ಮಿತಿನೇ ಇಲ್ವಾ ಹಾಗಾದರೆ ಅಂತ ಕೇಳ್ತಿರೋದು. ಸೈರಣೆಗೆ ಮಿತಿನೇ ಇಲ್ಲ ಯಾವತ್ತಾದರೂ. ಸೈರಣೆಗೆ ನಿಮ್ಮ ಅವಧಿ ಅಂತ ಹೇಳ್ತೀರಲ್ಲ, ಅದು ಇಲ್ವಾ ಅಂತ ಕೇಳ್ತಾಳೆ. ಇನ್ನು ನಿಮ್ಮ ಉಳಿದಿದ್ದಕ್ಕೆಲ್ಲ ಅವಧಿ ಅಂತಿದೆ, ಸೈರಣೆಗೆ ಅದಕ್ಕೂ ಒಂದು ಅವಧಿ ಇದೆ, ಅದಕ್ಕೂ ಒಂದು ಮಿತಿ ಇದೆ, ಮುಗೀತು ಅಷ್ಟೇ ಅಂದ್ಬಿಟ್ಟು ಇವರಿಗೆ ಸೂಚನೆ ಕೊಡ್ತಿದ್ದಾಳೆ. ಧರ್ಮರಾಜನಿಗೆ ಚುಚ್ಚುತ್ತಿದ್ದಾಳೆ. ಎಂಥವ್ರು ನೀವು, ಪೌರುಷವು ಕಡು ಬಂಜೆಯಾಯಿತು, ನಿಮ್ಮ ಪೌರುಷ ಬಂಜೆಯಾಗಿ ಹೋಯಿತು. ಅದು ಏನು ನಿಷ್ಫಲವಾದಂತಹ ಪೌರುಷ ನಿಮ್ಮದು, ನಿಮ್ಮ ಪೌರುಷ, ನಿಮ್ಮ ಪರಾಕ್ರಮ ಎಲ್ಲ ನಿಷ್ಫಲ ಅದು. ಅದಕ್ಕೇ ಅವಳು ಮುಂದೊಂದು ಸಲ ಹೇಳ್ತಾಳೆ, ಕೃಷ್ಣ ಸಂಧಾನ ಮಾಡ್ಕೊಂಬರ್ತೀನಿ ಅಂತಂದಾಗ ಅದೇ ಮಾತನ್ನು ಅವಳು ಹೇಳ್ತಾಳೆ. ಕಾನು ಸೀಮಂತಿನಿ ಮಾದೃಕ ಪೃಥಿವ್ಯಾಂ ಅಸ್ತಿ ಕೇಶವ ಅಂತ ಕೇಳ್ತಾಳೆ. ನನ್ನಂತಹ ದುರದೃಷ್ಟದ ಹೆಣ್ಣು ಯಾರಾದರೂ ಇದ್ದಾರೇನೋ ಕೃಷ್ಣ? ಹೇಳೋದಕ್ಕೇನೋ ದ್ರುಪದನ ಮಗಳು, ವೇದಿ ಮಧ್ಯಾತ್ ಸಮುತ್ಥಿತ, ಯಜ್ಞವೇದಿಯೊಳಗಿಂದ ಎದ್ದು ಬಂದವಳು, ದೃಷ್ಟದ್ಯುಮ್ನಸ್ಯ ಭಗಿನಿ, ದೃಷ್ಟದ್ಯುಮ್ನನ ತಂಗಿ. ಆಮೇಲೆ ತವ ಕೃಷ್ಣ ಪ್ರಿಯಾ ಸಖಿ, ನಿನ್ನ ಪ್ರೀತಿಯ ಸ್ನೇಹಿತೆ ನಾನು. ಆದರೆ ಏನಾಗಿದೆ, ನನಗೆ ಬಂದಿರೋ ಪರಿಸ್ಥಿತಿ ಎಂಥದ್ದು? ಇನ್ನೊಂದು ಸಲ ಭೀಮನ ಹತ್ರ ಇದೆ, ಸ್ವಲ್ಪ ಆದಮೇಲೆ ಶೌಚದಾಸ್ಮಿ ಸುದೇಶ್ನಾಯಾಹ ಅಂತಾಳೆ. ಸುದೇಶ್ನಿಗೆ ನಾನು ಮೂತ್ರದ ಪಾತ್ರೆಯನ್ನು ಕೊಡೋಳಾಗಿದ್ದೀನಿ, ಅವಳಿಗೆ ಶೌಚದಾಸ್ಮಿ, ಅದನ್ನು ಕೊಡೋಳಾಗಿಬಿಟ್ಟಿದ್ದೀನಿ ನಾನು. ಅಂತಹ ಪರಿಸ್ಥಿತಿ ನನಗೆ ಬಂದಿದೆ ದುಃಖದಿಂದ ಹೇಳ್ತಾಳೆ. ಅದನ್ನೂ ಹೇಳ್ತಾಳು, ಯುಧಿಷ್ಠಿರನ ಮದುವೆ ಆದವ್ರಿಗೆಲ್ಲ ಈ ಹಣೆ ಬರುವೆ ಅಂತ. ಅವರು ಸಮಾಧಾನವಾಗಿರೋಕೆ ಆಗೋದಿಲ್ಲ, ಪತ್ನಿಯರಿಗೆ ಅವ್ರಿಗೆ ಶಾಂತವಾಗಿರೋಕ್ಕೆ, ಸಮಾಧಾನವಾಗಿರೋಕ್ಕೆ ಸಾಧ್ಯವೇ ಇಲ್ಲ, ಇವನು ಅಂತ ಅಂದುಬಿಟ್ಟು ಒಂದು ದೊಡ್ಡ ಮಾತನ್ನು ಅವಳು ಹೇಳ್ತಾಳೆ. ಧಿಕ್ ಪಾರ್ಥಸ್ಯ ಧನುಷ್ಮತಾಂ, ಧಿಕ್ ಬಲಂ ಭೀಮಸೇನಸ್ಯ, ಯತ್ರ ದುರ್ಯೋಧನೋ ಮುಹೂರ್ತಮಪಿ ಜೀವತಿ. ಅವಳು ಹೇಳೋ ಮಾತು ತುಂಬ ಚೆನ್ನಾಗಿದೆ. ಈ ಭೀಮನ ಶಕ್ತಿಗೆ, ಬಲಕ್ಕೆ ಧಿಕ್ಕಾರ, ಅರ್ಜುನನ ಧನುರ್ವಿದ್ಯಾ ಕೌಶಲಕ್ಕೆ ಧಿಕ್ಕಾರ. ಯಾವಾಗ? ಯತ್ರ ದುರ್ಯೋಧನೋ ಮುಹೂರ್ತಮಪಿ ಜೀವತಿ, ದುರ್ಯೋಧನ, ನನಗಂಥ ಅವಮಾನ ಮಾಡಿದಂಥ ದುರ್ಯೋಧನ ಒಂದು ಕ್ಷಣ ಆದರೂ ಬದುಕಿದ್ರೆ ಇವರಿಬ್ಬರಿಗೂ ಧಿಕ್ಕಾರ ಇರಲಿ ಅಂತ. ಅದನ್ನೇ ಇಲ್ಲಿ ನಿಮ್ಮ ಪೌರುಷ ಪರಾಕ್ರಮ ಎಲ್ಲ ನಿಷ್ಫಲ ಅಂತ. ಮುಂದೆ ಸಂಧಿ ಮಾಡ್ತೀನಿ ಅಂತ ಕೃಷ್ಣ ಮಾತಾಡಿದಾಗ
ಭೀಮನಿಗೆ ಅದನ್ನೇ ಹೇಳ್ತಾಳೆ, ತಿಳ್ಕೊಳ್ಳಿ, ಆ ರಾಮನಾದವನು ತನ್ನ ಪತ್ನಿಯನ್ನು ಮುಟ್ಟದ ರಾವಣ ಅನ್ನೋದಕ್ಕೋಸ್ಕರ ಹೋಗಿ ಅವನನ್ನು ಮುಗಿಸಿ ಬಂದ, ಇಡೀ ಲಂಕೆನೇ ಮುಗಿಸಿ ಬಂದ, ಆ ಅವಮಾನವನ್ನು ಸಹಿಸಲಿಲ್ಲ. ಹಾಗೆ ನೋಡ್ಕೋಬೇಕು, ನಿಮಗೆಲ್ಲಿದೆ ಪೌರುಷವೇ ಇಲ್ಲ ನಿಮಗೆ ಅಂತ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾಳೆ, ನನ್ನ ಆರೈಕೆಯ ಪ್ರಶ್ನೆ ಬಂದಾಗ ಆರೈಕೆಯಲ್ಲಿ ಜುಣುಗಿ, ನನ್ನ ಆರೈಕೆಯ ಪ್ರಶ್ನೆ ಬಂದುಬಿಟ್ರೆ ಜಾರ್ಕೊತೀರ, ಹಿಂದಕ್ಕೆ ಹೋಗ್ಬಿಡ್ತೀರ. ಏನೋ ಧರ್ಮ, ಸಹನೆ, ಕ್ಷಮೆ ಈ ಮಾತೆಲ್ಲ ಹೇಳಿ ಜಾರ್ಕೋತಾ ಹೋಗ್ತೀರಾ ನೀವು. ನನ್ನ ವಿಷಯಕ್ಕೆ ಬಂದ ತಕ್ಷಣ ಇದು ನಿಮ್ಮದು ಜಾರ್ಕೋತೀರಾ, ಧರ್ಮದ ಪ್ರಶ್ನೆ ಬಂದುಬಿಡುತ್ತೆ ನನ್ನ ವಿಷಯಕ್ಕೆ ಬಂದಾಗ ಅಂತ ಈ ಥರ ವಾದ ಮಾಡ್ತಾ ಇದ್ದಾಳೆ. ಅವಳು ಮಾತಾಡ್ತಾ ಇರೋದು ನೋಡಿದ್ರೆ ಧರ್ಮರಾಜನಿಗೆ ಭಯ ಆಗ್ತಿದೆ. ಏನು ಎಲ್ಲಿ ಧರ್ಮರಾಜ ನೀನು ಹೀಗೆ ಮಾಡಿದೆ ಅಂತ ಹೇಳಿಬಿಟ್ರೆ ಏನು ಮಾಡೋಣ, ಕಡು ಅಷ್ಟೇ ಪೌರುಷವೂ ಬಂಜೆ ಆಯಿತು ಅಂತೆಲ್ಲ ಹೇಳ್ತಿದ್ದಾಳೆ. ಏನೋ ಹೆಚ್ಚಿನ ಮಾತಾಡಿಬಿಟ್ರೆ ಅದಕ್ಕೆ ನೀವು ಮೊದಲು ಸುಮ್ಮನಿರಮ್ಮ ನೀನು ಅಂತ ಹೇಳ್ತಾಳೆ. ನೀನು ಧೈರ್ಯವಂತೆ ನಿಜ, ಆದರೆ ಸ್ವಲ್ಪ ಬಾಯಿ ಮುಚ್ಕೋ ಅಂತ ಹೇಳ್ತಿದ್ದಾನೆ. ಅರರೆ ಹೆಂಗಸು ದಿಟ್ಟೆ.